ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಮೇ 20ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಆರ್ಟಿಕಲ್ಸ್ ಗಳನ್ನ ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಮ್ಮದೊಂದು ಸೂಚನೆ ಇದೆ. ಲಾಸ್ಟ್ ಮಿನಿಟ್ ರಿವಿಷನ್ಗೋಸ್ಕರ ಪ್ರಿಲಿಮ್ಸ್ ನ ಪರ್ಸ್ಪೆಕ್ಟಿವ್ ನಲ್ಲಿ 2021 ಪ್ರಿಲಿಮ್ಸ್ ಗೆ ಬಹಳನೇ ಉಪಯೋಗವಾಗುವಂತೆ ರೆಡಿ ರೆಕನರ್ಸ್ ಗಳನ್ನ ಪ್ರತಿಯೊಂದು ಸಬ್ಜೆಕ್ಟ್ ನಲ್ಲೂ ಕೂಡ ಲಾ ಎಕ್ಸಲೆನ್ಸ್ ನ ವತಿಯಿಂದ ತಯಾರಿಸಲಾಗಿದೆ. ಇದನ್ನ ನೀವು ಈ ಲಿಂಕ್ ನಲ್ಲೂ ಕೂಡ ಪಡ್ಕೊಳ್ಬಹುದಾಗತ್ತೆ. ಪಾಲಿಟಿ, ಎಕನಾಮಿ, ಇಂಡಿಯನ್ ಜಿಯೋಗ್ರಫಿ, ವರ್ಲ್ಡ್ ಜಿಯೋಗ್ರಫಿ ಎಲ್ಲ ಸಬ್ಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ರೆಡಿ ರೆಕನರ್ಸ್ ಗಳು ನಿಮಗೆ ಲಾಸ್ಟ್ ಮಿನಿಟ್ ರಿವಿಷನ್ ಗಾಗಿ ಇಲ್ಲಿ ಅವೈಲಬಲ್ ಇರುತ್ತೆ. ಇದರ ಜೊತೆ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ನ ಆನ್ಲೈನ್ ಸೆಷನ್ಸ್ ಗಳನ್ನ ಕೇಳೋದಕ್ಕೆ ಈ ಒಂದು elearn.laex.in ಗೆ ನೀವು ಜಾಯಿನ್ ಆಗಬಹುದಾಗತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಮುಂದಿನ ಆರ್ಟಿಕಲ್ ನಲ್ಲಿ COVID-19 ಅಫೆಕ್ಟೆಡ್ ಶುಡ್ ಡಿಫರ್ ಶಾರ್ಟ್ಸ್ ಬೈ 3 months ಅನ್ನುವಂಥದ್ದು. ಯಾರೇ ಆದ್ರೂ ಕೂಡ ಕೋವಿಡ್ ಪಾಸಿಟಿವ್ ಅಂತ ಹೇಳಿ ಕನ್ಸಿಡರ್ ಆಗಿದ್ದಂಥವ್ರು 3 ತಿಂಗಳ ನಂತರದಲ್ಲಿ ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡಿಸ್ಕೊಳ್ಳುವಂಥದ್ದು ಉತ್ತಮವಾದಂತಹ ರಿಸಲ್ಟ್ಸ್ ಗಳನ್ನ ನೀಡುತ್ತೆ ಅನ್ನುವಂಥದ್ದನ್ನ ಒಂದು ಅಧ್ಯಯನದಿಂದ ತಿಳಿದು ಬಂದಿದೆ. ಅದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಭಾರತದಲ್ಲಿ ಸದ್ಯಕ್ಕೆ ಅಡ್ಮಿನಿಸ್ಟರ್ ಮಾಡ್ತಿರ್ತಕ್ಕಂಥ ವ್ಯಾಕ್ಸಿನ್ಸ್ಗಳು ಅಥವಾ ಎಮರ್ಜೆನ್ಸಿ ಯೂಸ್ ಆಥರೈಸೇಷನ್ ಅಂತ ಹೇಳಿ ಈಗ ಸ್ಪುಟ್ನಿಕ್ 5ಗೂ ಕೂಡ ನೀಡಲಾಗಿದೆ. ರಷ್ಯಾದ ವ್ಯಾಕ್ಸಿನ್ ಇದಾಗಿರ್ತಕ್ಕಂಥ ಈ 3 ವ್ಯಾಕ್ಸಿನ್ಸ್ ಗಳು ಕೂಡ 2 ಡೋಸಸ್ ಗಳಲ್ಲಿ ನೀಡುವಂತ ವ್ಯಾಕ್ಸಿನ್ಸ್ ಗಳಾಗಿದೆ. ಒಂದೇ ಡೋಸ್ ನಲ್ಲಿ ನೀಡುವಂತ ವ್ಯಾಕ್ಸಿನ್ಸ್ ಗಳಲ್ಲ. ಹಾಗಾಗಿ ಈ 2 ಡೋಸಸ್ ಗಳ ನಡುವಿನ ಅಂತರ ಎಷ್ಟಿರಬೇಕು ಅನ್ನುವಂಥದ್ದು ಇದರ ಕುರಿತಾಗಿ ಸಾಕಷ್ಟು ಅಧ್ಯಯನಗಳು ನಡೆದಿದೆ. ಮೊದಲಿಗೆ 4 ವಾರ ಅಂತ ಹೇಳಿದ್ರು. ನಂತರದಲ್ಲಿ ಇದನ್ನ ಕೋವಿಶೀಲ್ಡ್ ಗೆ ಸಂಬಂಧಪಟ್ಟಂತೆ 6 ವಾರಗಳ ವಿಸ್ತಾರ ಮಾಡಿದಂತೆಲ್ಲ ಇದರಿಂದ ಬರುವಂತ ರಿಸಲ್ಟ್ಸ್ ಗಳು ಇನ್ನಷ್ಟು ಪ್ರೊಡಕ್ಟಿವ್ ಆಗಿರುತ್ತೆ ಅನ್ನುವಂಥದ್ರ ಬಗ್ಗೆ ಕೂಡ ಒಂದು ಅಧ್ಯಯನ ತಿಳಿಸಿತ್ತು. ಈಗ ಕೂಡ ಇದರ ಅವಧಿಯನ್ನ ವಿಸ್ತಾರ ಮಾಡೋದ್ರಿಂದ ಕೋವಿಡ್ ಗೆ ತುತ್ತಾಗುವಂಥದ್ದು, ಅಫೆಕ್ಟ್ ಆಗುವಂಥದ್ದು ಕಡಿಮೆ ಆಗುತ್ತೆ. ಅಥವಾ ಒಂದು ವೇಳೆ ಅಫೆಕ್ಟ್ ಆದ್ರೂ ಕೂಡ ಅದನ್ನ ಎದುರಿಸುವಂಥದ್ದು ಹೆಚ್ಚು ಅವಧಿ ಈ ನಡುವಿನ ಅಂತರ ಹೆಚ್ಚಿದಂತೆಲ್ಲ ಅದನ್ನ ಫೈಟ್ ಮಾಡೋದಕ್ಕೆ ಇನ್ನಷ್ಟು ಈಸಿ ಆಗುತ್ತೆ ಅನ್ನುವಂಥದ್ದನ್ನ ನಾವು ಇತ್ತೀಚಿನ ಅಧ್ಯಯನಗಳು ತಿಳಿಸಿರೋದನ್ನ ನೋಡ್ತಾ ಇದ್ದೇವೆ. ಈಗ ಬಂದಿರತಕ್ಕಂತ ಆರ್ಟಿಕಲ್ ನಲ್ಲಿ COVID-19 ಗೆ ಯಾರೇ ಆದ್ರೂ ಕೂಡ ಪೇಷಂಟ್ ಇದ್ದಾರೆ ಅಂತ ಅಂದ್ರೆ ಅವರು ಒಮ್ಮೆ COVID-19 ಪಾಸಿಟಿವ್ ಆದ 3 ತಿಂಗಳ ನಂತರದಲ್ಲಿ ಈ ಒಂದು ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡಿಸ್ಕೊಳ್ಳುವಂಥದ್ದು ಸರಿಯಾದ ಸಮಯ ಆಗಿರುತ್ತೆ. 3 months ಗ್ಯಾಪ್ ಇರಬೇಕು ಅನ್ನುವಂಥದ್ದನ್ನ ಈ ಅಧ್ಯಯನ ತಿಳಿಸ್ತಾ ಇರ್ತಕ್ಕಂಥದ್ದು. ಭಾರತದ ಹೆಲ್ತ್ ಮಿನಿಸ್ಟರ್ ಪ್ರಕಾರ ಸದ್ಯಕ್ಕೆ ಯಾವುದೇ ಇಂಡಿವಿಜುವಲ್ COVID-19 ಪಾಸಿಟಿವ್ ಅಂತ ಹೇಳಿ ಅವರು ರಿಕವರಿ ಆದ 3 ತಿಂಗಳ ನಂತರದಲ್ಲಿ ಈ ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡಿಸ್ಕೊಳ್ಳುವಂಥದ್ದು ಸರಿ ಅನ್ನುವಂಥದ್ದು ಅವರ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕೋವಿಡ್ ಪಾಸಿಟಿವ್ ಆಗಿದ್ದಂಥವರಿಗೆ ನ್ಯಾಚುರಲ್ ಆಗಿ ಅವರ ಬಾಡಿಯಲ್ಲಿ ಆಂಟಿಬಾಡೀಸ್ ಬಂದಿರುತ್ತೆ ಕೋವಿಡ್ ನ ವಿರುದ್ಧವಾಗಿ. ಹಾಗಾಗಿಯೂ ಕೂಡ ವ್ಯಾಕ್ಸಿನ್ ಅನ್ನ ಅಡ್ಮಿನಿಸ್ಟರ್ ಮಾಡ್ಕೊಳ್ಳೋದಕ್ಕೆ ಒಟ್ಟಾರೆ 3 ತಿಂಗಳ ನಂತರದಲ್ಲಿ ಅಡ್ಮಿನಿಸ್ಟರ್ ಮಾಡ್ಕೊಳ್ಳುವಂಥದ್ದು ಸರಿ ಅನ್ನುವಂಥದ್ದನ್ನ ಹೆಲ್ತ್ ಮಿನಿಸ್ಟ್ರಿ ತಿಳಿಸ್ತಾ ಇದೆ. ಮತ್ತು ಒಂದು ವೇಳೆ ಫಸ್ಟ್ ಡೋಸೇಜ್ ಆಫ್ ಕೋವಿಶೀಲ್ಡ್ ಆಗಿರ್ಬೋದು, ಕೋವ್ಯಾಕ್ಸಿನ್ ಆಗಿರ್ಬೋದು, ಈ ರೀತಿ ವ್ಯಾಕ್ಸಿನ್ ಅನ್ನ ಪಡ್ಕೊಂಡ ನಂತರದಲ್ಲಿ ಒಮ್ಮೆ ಅವರು ಪಾಸಿಟಿವ್ ಆದ್ರು ಅಂತ ಅಂದ್ರೆ ಪಾಸಿಟಿವ್ ಆಗಿ ರಿಕವರ್ ಆಗಿ 3 ತಿಂಗಳ ನಂತರದಲ್ಲೇ ಸೆಕೆಂಡ್ ಡೋಸೇಜ್ ಅನ್ನ ಪಡ್ಕೊಳ್ಳುವಂಥದ್ದು ಸರಿಯಾದಂತ ಸಮಯ ಆಗುತ್ತೆ ಅನ್ನುವಂಥದ್ದನ್ನ ಒಟ್ಟಾರೆ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ನರ್ಸಿಂಗ್ ಮದರ್ಸ್ ಗಳು ಯಾರಿದ್ದಾರೆ ಅವರಿಗೆ ವ್ಯಾಕ್ಸಿನೇಷನ್ ಆದಷ್ಟು ಶೀಘ್ರದಲ್ಲಿ ಆಗ್ಲಿ ಅಂತ ಹೇಳಿ ಹೆಲ್ತ್ ಮಿನಿಸ್ಟರ್ ರೆಕಮೆಂಡ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ನ್ಯಾಷನಲ್ ಎಕ್ಸ್ಪರ್ಟ್ ಗ್ರೂಪ್ ಆನ್ ವ್ಯಾಕ್ಸಿನ್ ಅಡ್ಮಿನಿಸ್ಟ್ರೇಷನ್ ಫಾರ್ COVID-19 ಈ ಒಂದು ಎಕ್ಸ್ಪರ್ಟ್ ಗ್ರೂಪಿನ ರೆಕಮೆಂಡೇಶನ್ಸ್ ಗಳನ್ನ ಅಕ್ಸೆಪ್ಟ್ ಮಾಡಿ ಹೆಲ್ತ್ ಮಿನಿಸ್ಟ್ರಿ ಈ ಒಂದು ವಿಚಾರವನ್ನ ತಿಳಿಸಿರ್ತಕ್ಕಂಥದ್ದು. ಈ ರೆಕಮೆಂಡೇಶನ್ಸ್ ಅನ್ನುವಂಥದ್ದು ಗ್ಲೋಬಲ್ ಎಕ್ಸ್ಪೀರಿಯನ್ಸ್ ಮತ್ತು ಸೈಂಟಿಫಿಕ್ ಎವಿಡೆನ್ಸ್ ಗಳಿಗೆ ಏನು ಎಮರ್ಜ್ ಆಗ್ತಾ ಇದೆ ಈ ಪ್ಯಾಂಡಮಿಕ್ ನ ವಿಚಾರದಲ್ಲಿ ಅವುಗಳ ಆಧಾರದ ಮೇಲೆ ಈ ರೀತಿಯ ಒಂದು ನಿರ್ಧಾರವನ್ನ ತಗೊಂಡಿರ್ತಕ್ಕಂಥದ್ದು ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಜೊತೆಗೆ ಪ್ರೆಗ್ನೆಂಟ್ ವುಮೆನ್ ಗೆ ಈ ವ್ಯಾಕ್ಸಿನೇಷನ್ ಅನ್ನ ಮಾಡೋದ್ರ ಕುರಿತಂತೆ ಕೂಡ ಈ ವಿಚಾರಗಳು ಅಂಡರ್ ಡಿಸ್ಕಷನ್ ಅಲ್ಲಿ ಇರುವಂತದನ್ನ ನ್ಯಾಷನಲ್ ಟೆಕ್ನಿಕಲ್ ಅಡ್ವೈಸರಿ ಗ್ರೂಪ್ ಆನ್ ಇಮ್ಯುನೈಸೇಷನ್ ಇವರು ಡೆಲಿಬ್ರೇಟ್ ಮಾಡ್ತಾ ಇದ್ದಾರೆ ಈ ವಿಚಾರದ ಬಗ್ಗೆ. ಅದನ್ನು ಕೂಡ ಆರ್ಟಿಕಲ್ ತಿಳಿಸ್ತಾ ಇದೆ. ಜೊತೆಗೆ ಬಾಣಂತಿಯರಿಗೂ ಕೂಡ ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳುವಂಥದ್ದು ಉತ್ತಮ ಅನ್ನುವಂಥದ್ದನ್ನ ತಿಳಿಸಿರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ 6 ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಆಡೆಡ್ ಇನ್ ಇಂಡಿಯಾ ಅನ್ನೋದಾಗಿದೆ. ಈ ರೀತಿಯ ಆರ್ಟಿಕಲ್ಸ್ ಗಳು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನಲ್ಲಿ ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲಿ ಸದ್ಯಕ್ಕೆ 38 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳು ಇರುವಂತದನ್ನ ಕಾಣಬಹುದಾಗುತ್ತೆ. ಈ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸಿ ಅದನ್ನ ಮೇಂಟೈನ್ ಮಾಡುವಂತ ಸಂಸ್ಥೆ ಯುನೆಸ್ಕೋ ಆಗಿರುತ್ತೆ. ಭಾರತದಲ್ಲಿ 38ರ ಪೈಕಿ 30 ಕಲ್ಚರಲ್ ಹೆರಿಟೇಜ್ ಸೈಟ್ಸ್ ಗಳನ್ನ, 7 ನ್ಯಾಚುರಲ್ ಹೆರಿಟೇಜ್ ಸೈಟ್ಸ್ ಗಳನ್ನ, ಹಾಗೆ 1 ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅನ್ನ ನಾವು ಕಾಣಬಹುದಾಗುತ್ತೆ. ಭಾರತದಲ್ಲಿರ್ತಕ್ಕಂಥ ಈ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಯಾವುದು ಅನ್ನುವಂಥದ್ದನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸದ್ಯಕ್ಕೆ 6 ಸೈಟ್ಸ್ ಗಳನ್ನ ಭಾರತದಲ್ಲಿ ಗಂಗಾ ಘಾಟ್, ವಾರಣಾಸಿಯಲ್ಲಿ ಇರ್ತಕ್ಕಂಥ ಗಂಗಾ ಘಾಟ್ ಆಗಿರ್ಬೋದು, ಕಾಂಚೀಪುರಂನಲ್ಲಿರ್ತಕ್ಕಂಥ ಟೆಂಪಲ್ಸ್ ಗಳಾಗಿರ್ಬೋದು, ಸತ್ಪುರ ಟೈಗರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಇರುವಂತದ್ದಾಗಿರ್ಬೋದು, ಇವುಗಳು ಸೇರಿದಂತೆ 6 ಹೆರಿಟೇಜ್ ಸೈಟ್ಸ್ ಗಳನ್ನ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟಿನ ಟೆಂಟೇಟಿವ್ ಲಿಸ್ಟ್ಗೆ, ಕಂಪ್ಲೀಟ್ ಲಿಸ್ಟ್ಗಲ್ಲ ಟೆಂಟೇಟಿವ್ ಲಿಸ್ಟ್ಗೆ ಆಡ್ ಮಾಡಲಾಗಿದೆ.
ಭಾರತದಿಂದ 9 ಸ್ಥಳಗಳ ಒಂದು ಲಿಸ್ಟ್ ಅನ್ನ ಸಬ್ಮಿಟ್ ಮಾಡಲಾಗಿತ್ತು. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಈ ರೀತಿ ಕಲ್ಚರಲ್ ಸೈಟ್ಸ್ ಅಂತ ಹೇಳಿ ಗುರುತಿಸಕ್ಕೆ ಶಕ್ಯವಾಗುವಂತ ಒಂದು ಲಿಸ್ಟ್ ಗಳನ್ನ ಸಬ್ಮಿಟ್ ಮಾಡ್ತಾರೆ. ಈ ರೀತಿ ಸಬ್ಮಿಟ್ ಮಾಡಿರ್ತಕ್ಕಂಥ ಸೈಟ್ಸ್ ಗಳಲ್ಲಿ ಯುನೆಸ್ಕೋ ಕೆಲವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾವುದು ಅದಕ್ಕೆ ಸೂಕ್ತ ಅನಿಸುತ್ತೋ ಆ ರೀತಿಯ ಸೈಟ್ಸ್ ಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಅವಕ್ಕೊಂದು ರಿಚ್ ಕಲ್ಚರಲ್ ಹೆರಿಟೇಜ್ ಅಥವಾ ನ್ಯಾಚುರಲ್ ಹೆರಿಟೇಜ್ ಅನ್ನುವಂಥದ್ದು ಇರಬೇಕಾಗತ್ತೆ. ಎರಡನ್ನೂ ಕೂಡ ಹೊಂದಿರತಕ್ಕಂಥ ಸೈಟ್ ಇದ್ರೆ ಅದನ್ನ ಮಿಕ್ಸ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಕರೆಯುವಂಥದ್ದು. ಈ ರೀತಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಕಳಿಸಿದಂತ ಅಥವಾ ಸಬ್ಮಿಟ್ ಮಾಡಿದಂತ 9 ಸೈಟ್ಸ್ ಗಳಲ್ಲಿ ಈಗ 6 ಸೈಟ್ಸ್ ಗಳನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಇನ ಟೆಂಟೇಟಿವ್ ಲಿಸ್ಟ್ ಗೆ ಅಂತ ಹೇಳಿ ಆಡ್ ಮಾಡಲಾಗಿರ್ತಕ್ಕಂಥದ್ದು. ಇವ್ ಯಾವನ್ನ ಆಡ್ ಮಾಡಿದ್ದಾರೆ, ಸದ್ಯಕ್ಕೆ ಹೊಸದಾಗಿ ಆಡ್ ಆಗಿರೋದು ಯಾವುದು ಅನ್ನುವಂಥದ್ದಾಗಿರ್ಬೋದು, ಅಥವಾ ಭಾರತದಲ್ಲಿರ್ತಕ್ಕಂಥ ಒಟ್ಟಾರೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳ ಬಗ್ಗೆ ಸ್ಪಷ್ಟವಾದ ಮಾಹಿತಿ ಇರಬೇಕಾಗತ್ತೆ. ಕೆಳಗಿನವುಗಳಲ್ಲಿ ಯಾವುದು ವರ್ಲ್ಡ್ ಹೆರಿಟೇಜ್ ಸೈಟ್ ನ ಅಡಿಯಲ್ಲಿ ಇದೆ ಅಂತ ಹೇಳಿ ನೇರವಾದ ಪ್ರಶ್ನೆಗಳನ್ನ ಪ್ರಿಲಿಮ್ಸ್ ನಲ್ಲಿ ಕೇಳಬಹುದು. 3-4 ಆಪ್ಷನ್ಸ್ ಗಳನ್ನ ನೀಡಿ ಅದರೊಳಗೆ ಯಾವ್ದು ಇದೆ ಇಲ್ಲ ಅನ್ನೋದಕ್ಕೆ ಆಪ್ಷನ್ 1 ನಲ್ಲಿ ಎ ಬಿ ಸಿ ಅಂತ ಹೇಳಿ, ಆಪ್ಷನ್ 2 ನಲ್ಲಿ ಬಿ ಓನ್ಲಿ ಅಂತ ಹೇಳಿ ಈ ರೀತಿ ಆಪ್ಷನ್ಸ್ ಗಳು ಕೂಡ ಇರಬಹುದಾಗಿರುತ್ತೆ. ಎಲ್ಲ ಕಾರಣದಿಂದ ಸ್ಪಷ್ಟವಾಗಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸಿಕೊಳ್ಳೋದು ಯಾವುದು ಅನ್ನುವಂಥದ್ದು, ನೂತನವಾಗಿ ಈ ಒಂದು ಲಿಸ್ಟ್ ಗೆ ಆಡ್ ಆಗೋದು ಯಾವುದು ಅನ್ನುವಂಥದ್ದು, ಎಷ್ಟು ಕಲ್ಚರಲ್ ಹೆರಿಟೇಜ್ ಸೈಟ್ಸ್, ಎಷ್ಟು ನ್ಯಾಚುರಲ್ ಹೆರಿಟೇಜ್ ಸೈಟ್, ಯಾವ ಒಂದು ಮಿಕ್ಸ್ ಹೆರಿಟೇಜ್ ಸೈಟ್ ಅನ್ನುವಂಥದ್ದು ಇದೆ, ಒಟ್ಟಾರೆ ಎಷ್ಟಿದೆ, ಇವೆಲ್ಲವೂ ಕೂಡ ನಿಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗುತ್ತೆ. ಯುನೆಸ್ಕೋ ಲಿಸ್ಟ್ ಮಾಡುವಂತ ಯಾವುದೇ ಒಂದು ಸ್ಥಳ ಅನ್ನುವಂಥದ್ದು ಸ್ಪೆಷಲ್ ಕಲ್ಚರಲ್ ಅಥವಾ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಅಂತ ಹೊಂದಿರುವಂತದನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ಗುರುತಿಸಲಾಗುತ್ತೆ. ಈ ಲಿಸ್ಟ್ ಆಫ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನುವಂಥದ್ದನ್ನ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಅಂತ ಹೇಳಿ ಯುನೆಸ್ಕೋ ಅಡಿಯಲ್ಲಿ ಒಂದು ಪ್ರೋಗ್ರಾಮ್ ನಡೆಯುತ್ತೆ. ಆ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಕಮಿಟಿ ಅಡ್ಮಿನಿಸ್ಟರ್ ಮಾಡುವಂತ ವರ್ಲ್ಡ್ ಹೆರಿಟೇಜ್ ಪ್ರೋಗ್ರಾಮ್ ಅನ್ನುವಂಥದ್ದು ಇದನ್ನ ಮೇಂಟೈನ್ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಈ ವರ್ಲ್ಡ್ ಹೆರಿಟೇಜ್ ಸೈಟ್ ಅನ್ನ ಐಡೆಂಟಿಫೈ ಮಾಡುವಂಥದ್ದು, ಪ್ರೊಟೆಕ್ಟ್ ಮಾಡುವಂಥದ್ದು, ಅವುಗಳ ಪ್ರಿಸರ್ವೇಷನ್ ಅನ್ನ ಮಾಡುವಂಥದ್ದು, ಈ ಕಾರ್ಯವನ್ನ ಯುನೆಸ್ಕೋ ಮಾಡುವಂಥದ್ದು. ಇದರಿಂದಾಗಿ ಔಟ್ಸ್ಟ್ಯಾಂಡಿಂಗ್ ವ್ಯಾಲ್ಯೂ ಟು ಹ್ಯುಮ್ಯಾನಿಟಿ ನೀಡುವಂತ ಯಾವುದೇ ಸ್ಥಳಗಳನ್ನ ಸುರಕ್ಷಿತವಾಗಿ ರಕ್ಷಿಸಿದಂತಾಗುತ್ತೆ. ಇಂಟರ್ನ್ಯಾಷನಲ್ ಟ್ರೀಟಿ ಅನ್ನುವಂಥದ್ದು ಒಂದು ಕನ್ವೆನ್ಷನ್ ಕನ್ಸರ್ನಿಂಗ್ ದ ಪ್ರೊಟೆಕ್ಷನ್ ಆಫ್ ದಿ ವರ್ಲ್ಡ್ ಕಲ್ಚರಲ್ ಅಂಡ್ ನ್ಯಾಚುರಲ್ ಹೆರಿಟೇಜ್ ಅಂತ ಹೇಳಿ ಒಂದು ಟ್ರೀಟಿಯನ್ನ ಯುನೆಸ್ಕೋ 1972ರಲ್ಲಿ ಅಡಾಪ್ಟ್ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಟ್ರೀಟಿ ಅಡಿಯಲ್ಲಿ ಈ ಸ್ಥಳಗಳನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಹೇಳಿ ಗುರುತಿಸಿ ಅವಕ್ಕೆ ತಕ್ಕ ಸ್ಥಾನಮಾನವನ್ನು ನೀಡಿ ಅವುಗಳ ಪ್ರೊಟೆಕ್ಷನ್ ಅನ್ನ ಮಾಡುವಂತ ಕಾರ್ಯವನ್ನ ಮಾಡುತ್ತೆ. ಭಾರತದಲ್ಲಿ 38 ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳು ಇರೋದ್ರಿಂದಾಗಿ ಭಾರತ ಇಡೀ ಜಗತ್ತಿನಲ್ಲಿ 3ನೇ ಅತಿ ಹೆಚ್ಚು ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳನ್ನ ಹೊಂದಿರತಕ್ಕಂತ ಒಂದು ಸ್ಥಳವೂ ಕೂಡ ಹೌದಾಗಿರುತ್ತೆ. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಭಾರತದಲ್ಲಿರ್ತಕ್ಕಂಥ ಮಿಕ್ಸ್ಡ್ ಸೈಟ್ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಬುದ್ಧಿಸ್ಟ್ ಮಾನ್ಯುಮೆಂಟ್ ಸಾಂಚಿಯಲ್ಲಿ ಇರ್ತಕ್ಕಂಥ ಮಾನ್ಯುಮೆಂಟ್ ಆಗಿರ್ಬೋದು, ಆರ್ಕಿಯಾಲಜಿಕಲ್ ಸೈಟ್ ನಳಂದ ಮಹಾವೀರ ಹತ್ರ ಇರುವಂತ ಆರ್ಕಿಯಾಲಜಿಕಲ್ ಸೈಟ್ ಆಗಿರ್ಬೋದು, ಆಗ್ರಾ ಫೋರ್ಟ್ ಆಗಿರ್ಬೋದು, ಅಜಂತ ಕೇವ್ಸ್ ಆಗಿರ್ಬೋದು, ಚರ್ಚಸ್ ಅಂಡ್ ಕಾನ್ವೆಂಟ್ಸ್ ಆಫ್ ಗೋವಾ ಆಗಿರ್ಬೋದು, ಈ ರೀತಿ ಇವೆಲ್ಲವೂ ಕೂಡ ಭಾರತದ ಅಡಿಯಲ್ಲಿ ಇರ್ತಕ್ಕಂಥ ಕಲ್ಚರಲ್ ಸೈಟ್ಸ್ ಗಳಾಗಿದ್ರೆ, ನ್ಯಾಚುರಲ್ ಸೈಟ್ಸ್ ಅಂತ ಹೇಳಿ ಗ್ರೇಟ್ ಹಿಮಾಲಯನ್ ನ್ಯಾಷನಲ್ ಪಾರ್ಕ್ ಕನ್ಸರ್ವೇಷನ್ ಏರಿಯಾ ಆಗಿರ್ಬೋದು, ಕಿಯೋಲಾಡಿಯೋ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಮಾನಸ್ ವೈಲ್ಡ್ ಲೈಫ್ ಸ್ಯಾಂಚುರಿ ಆಗಿರ್ಬೋದು, ನಂದಾದೇವಿ ಅಂಡ್ ವ್ಯಾಲಿ ಆಫ್ ಫ್ಲವರ್ಸ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ಸುಂದರ್ಬನ್ ನ್ಯಾಷನಲ್ ಪಾರ್ಕ್ ಆಗಿರ್ಬೋದು, ವೆಸ್ಟರ್ನ್ ಘಾಟ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ನ್ಯಾಚುರಲ್ ಸೈಟ್ಸ್ ಅಂತ ಹೇಳಿ ಭಾರತದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಗಳ ಅಡಿಯಲ್ಲಿ ಗುರುತಿಸಿಕೊಳ್ಳುವಂಥದ್ದು. ಭಾರತದಲ್ಲಿ ಸದ್ಯಕ್ಕೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಯುನೆಸ್ಕೋಗೆ ಸಬ್ಮಿಟ್ ಮಾಡಿರ್ತಕ್ಕಂಥ 9 ಸೈಟ್ಸ್ ಗಳ ಪೈಕಿ 6 ಸೈಟ್ಸ್ ಗಳನ್ನ ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟಿನ ಟೆಂಟೇಟಿವ್ ಲಿಸ್ಟ್ ಗೆ ಆಡ್ ಮಾಡಲಾಗಿದೆ. ಅವುಗಳ ಕುರಿತಂತೆ ಸ್ಪಷ್ಟ ಮಾಹಿತಿ ಇರಬೇಕಾಗತ್ತೆ. ಮುಂದಿನ ಆರ್ಟಿಕಲ್ ನಲ್ಲಿ ಸ್ಕ್ರಾಪ್ ನ್ಯೂ ಪ್ರೈವಸಿ ಪಾಲಿಸಿ ಸೆಂಟರ್ ಟೆಲ್ಸ್ ವಾಟ್ಸ್ಆಪ್ ಅನ್ನೋದಾಗಿದೆ. ವಾಟ್ಸ್ಆಪ್ನವರು ಇತ್ತೀಚೆಗೆ ಹೊಸ ಒಂದು ಪ್ರೈವಸಿ ಪಾಲಿಸಿಯನ್ನ ಹೊರತಂದಿರ್ತಕ್ಕಂಥದ್ದು. ಈ ಪ್ರೈವಸಿ ಪಾಲಿಸಿಯನ್ನ ಅಕ್ಸೆಪ್ಟ್ ಮಾಡೋದಕ್ಕೆ ಅಂತ ಹೇಳಿ ಒಂದಷ್ಟು ದಿನಗಳ ಗಡುವನ್ನ ನೀಡಲಾಗಿತ್ತು. ಆ ಗಡುವು ಇನ್ನೇನು ಮುಗಿದು ಹೋಗ್ಬೇಕಾಗಿತ್ತು. ಈಗ ಸದ್ಯಕ್ಕೆ ಅದನ್ನ ಎಕ್ಸ್ಟೆಂಡ್ ಕೂಡ ಪೋಸ್ಟ್ಪೋನ್ ಕೂಡ ಮಾಡಿರ್ತಕ್ಕಂಥದ್ದು. ಈ ಪ್ರೈವೇಟ್ ಪಾಲಿಸಿ ಅನ್ನುವಂಥದ್ದು ಭಾರತಕ್ಕೆ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಯೂಸರ್ಸ್ ಗಳನ್ನ ಮಾಡ್ತಾ ಇದೆ ಅಂತ ಹೇಳಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಟೆಕ್ನಾಲಜಿನವರು ರೀಟ್ರೇಟ್ ಮಾಡ್ತಾ ಇದ್ದಾರೆ. ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. ಈ ಮೂಲಕ US ಹೆಡ್ ಕ್ವಾರ್ಟರ್ ಫರ್ಮ್ ಆಗಿರ್ತಕ್ಕಂಥ ಈ ವಾಟ್ಸ್ಆಪ್ ನವರಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಈ ರೀತಿಯ ಅನ್ಫೇರ್ ಟರ್ಮ್ಸ್ ಗಳನ್ನ ನಾವು ಅಕ್ಸೆಪ್ಟ್ ಮಾಡೋದಕ್ಕೆ ರೆಡಿ ಇಲ್ಲ. ಭಾರತದವರಿಗೆ ಮಾಡ್ತಾ ಇರ್ತಕ್ಕಂಥ ಈ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಅನ್ನ ನಾವು ಒಪ್ಪೋದಿಲ್ಲ. ಹಾಗಾಗಿ ಒಂದು ನೋಟಿಸ್ ಅನ್ನ ವಾಟ್ಸ್ಆಪ್ ಗೆ ಇಶ್ಯೂ ಮಾಡಿದೆ. ಅದರ ಒಂದು 2021ರ ಹೊಸ ಪ್ರೈವಸಿ ಪಾಲಿಸಿಯನ್ನ ವಿತ್ಡ್ರಾ ಮಾಡಬೇಕು ಅಂತ ಹೇಳಿ. ಚೇಂಜಸ್ ಅಂಡ್ ದ ಮ್ಯಾನರ್ ಏನು ಈ ಒಂದು ಹೊಸ ಚೇಂಜಸ್ ನಲ್ಲಿ ಬಂದಿರತಕ್ಕಂಥದ್ದು ಇವುಗಳು ಸರಿ ಇಲ್ಲ. ಇವು ನಮ್ಮ ಭಾರತದ ಯೂಸರ್ಸ್ ಗಳೇನಿದ್ದಾರೆ ಇವರ ಒಂದು ಸ್ಯಾಂಕ್ಟ್ ವ್ಯಾಲ್ಯೂಸ್ ಆಫ್ ಇನ್ಫಾರ್ಮೇಶನಲ್ ಪ್ರೈವಸಿ ಆಗಿರ್ಬೋದು, ಡೇಟಾ ಸೆಕ್ಯೂರಿಟಿ ಆಗಿರ್ಬೋದು, ಯೂಸರ್ ಚಾಯ್ಸ್ ಫಾರ್ ಇಂಡಿಯನ್ ಯೂಸರ್ಸ್ ಆಗಿರ್ಬೋದು, ಅಂಡ್ ಹಾರ್ಮ್ಸ್ ದಿ ರೈಟ್ಸ್ ಅಂಡ್ ಇಂಟ್ರೆಸ್ಟ್ ಆಫ್ ದಿ ಇಂಡಿಯನ್ ಸಿಟಿಸನ್ಸ್ ಅಂತ ಹೇಳಿ ಹೇಳ್ತಾ ಇರ್ತಕ್ಕಂಥದ್ದು. ಹೊಸ ಪ್ರೈವಸಿ ಪಾಲಿಸಿ ಅನ್ನುವಂಥದ್ದು ಭಾರತದ ಯೂಸರ್ಸ್ ಗಳೇನಿದ್ದಾರೆ ಇವರ ಒಂದು ಡೇಟಾ ಸೆಕ್ಯೂರಿಟಿಯನ್ನ ಅಫೆಕ್ಟ್ ಮಾಡ್ತಾ ಇದೆ ಮತ್ತು ಅವರ ಪ್ರೈವಸಿಯನ್ನ ಅಫೆಕ್ಟ್ ಮಾಡ್ತಾ ಇದೆ. ಈ ರೀತಿ ಹೇಳೋದ್ರ ಮುಖಾಂತರವಾಗಿ ಮೈಟಿ ಒಂದು ನೋಟಿಸ್ ಅನ್ನ ವಾಟ್ಸ್ಆಪ್ ನವರಿಗೆ ಇಶ್ಯೂ ಮಾಡಿದ್ದಾರೆ. ಅವರ ಹೊಸ
ಪ್ರೈವಸಿ ಪಾಲಿಸಿಯನ್ನು ಏನ್ ಇಶ್ಯೂ ಮಾಡಿದ್ದಾರೆ ಅದನ್ನ ಹಿಂಪಡೆಯುವಂತೆ ಕೇಳಿರ್ತಕ್ಕಂಥದ್ದು. ಭಾರತದ ಮೇಲೆ ಡಿಸ್ಕ್ರಿಮಿನೇಟರಿ ಟ್ರೀಟ್ಮೆಂಟ್ ಆಫ್ ಇಂಡಿಯನ್ ಯೂಸರ್ಸ್ ಏನಾಗ್ತಾ ಇದೆ ಇದು ಆಗದೆ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ಮತ್ತೆ ಅದನ್ನ ರೀಟ್ರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್, ಸೆಂಟರ್ ರೈಸಸ್ ಸಬ್ಸಿಡಿ ಆನ್ ಡಿಎಪಿ ಫರ್ಟಿಲೈಸರ್ಸ್, ನೋ ಹೈಕ್ ಫಾರ್ ಫಾರ್ಮರ್ಸ್ ಅನ್ನುವಂಥದ್ದು. ಡಿಎಪಿ ಫರ್ಟಿಲೈಸರ್ನ ಮೇಲೆ ನೀಡ್ತಿರುವಂತಹ ಸಬ್ಸಿಡಿಯನ್ನ ಈಗ ಕೇಂದ್ರ ಸರ್ಕಾರದವರು ಹೆಚ್ಚು ಮಾಡಿದ್ದಾರೆ. ಈ ಮೂಲಕ ಫಾರ್ಮರ್ಸ್ಗಳಿಗೆ ಏನು ಲಾಸ್ ಅಥವಾ ಎಫೆಕ್ಟ್ ಅನ್ನುವಂಥದ್ದು ಆಗ್ತಾ ಇತ್ತು. ಯಾಕೆ ಅಂತಂದ್ರೆ ಏಪ್ರಿಲ್ನಲ್ಲಿ ಇಂಡಿಯಾದ ಲಾರ್ಜೆಸ್ಟ್ ಫರ್ಟಿಲೈಸರ್ ಪ್ರೊಡ್ಯೂಸರ್ ಅಂತ ಗುರುತಿಸಿಕೊಳ್ಳುವಂತ ಇಫ್ಕೋ ಕಂಪನಿಯವರು ತನ್ನ ಡಿಎಪಿ ಫರ್ಟಿಲೈಸರ್ಗಳ ಪ್ರೈಸಸ್ ಅನ್ನ 58.33% ನಷ್ಟು ಹೆಚ್ಚುಗೊಳಿಸಿದ್ರು. ಅದರ ನಂತರದಲ್ಲಿ ಓಲ್ಡ್ ಸ್ಟಾಕ್ ಏನಿದೆ ಅದನ್ನ ಈಗ ಏನ್ ಪ್ರೈಸ್ ಇದೆ ಅದೇ ಪ್ರೈಸ್ ನಲ್ಲಿ ನೀಡಲಾಗುತ್ತೆ, ಹೈಕ್ಡ್ ಪ್ರೈಸಸ್ ನಲ್ಲಿ ಅಲ್ಲ ಅಂತ ಹೇಳುವಂತದ್ದು. ಮತ್ತು ಈಗ ಹೈಕ್ ಆಗಿರ್ತಕ್ಕಂಥ ಪ್ರೈಸಸ್ ಕೂಡ ಟೆಂಟೇಟಿವ್ ಆಗಿ ಮಾತ್ರ ಹೈಕ್ ಆಗಿರುತ್ತೆ ಅನ್ನುವಂಥದ್ದನ್ನ ತಿಳಿಸಿತ್ತು. ಇದರಿಂದಾಗಿ ಭಾರತದ ರೈತರಿಗೆ ಡಿಎಪಿ ಫರ್ಟಿಲೈಸರ್ಸ್ ಗಳ ಪ್ರೈಸಸ್ ಅನ್ನುವಂಥದ್ದು ಸಾಕಷ್ಟು ಹೈಕ್ ಆಗಿತ್ತು. ಆದ್ರೆ ಈಗ ಕೇಂದ್ರ ಸರ್ಕಾರದವರು ಈ ಡಿಎಪಿ ಫರ್ಟಿಲೈಸರ್ಸ್ ಗಳ ಮೇಲೆ ನೀಡುತ್ತಿರುವಂತಹ ಸಬ್ಸಿಡಿಯನ್ನ ಹೈಕ್ ಮಾಡೋದ್ರ ಮುಖಾಂತರವಾಗಿ ಫಾರ್ಮರ್ಸ್ ಗಳಿಗೆ ಯಾವುದೇ ತೊಂದರೆ ಆಗದಂತೆ ಈ ಸಬ್ಸಿಡಿ ಈ ಫರ್ಟಿಲೈಸರ್ಸ್ ಗಳ ರೂಪದಲ್ಲಿ ಯಾವುದೇ ತೊಂದರೆ ಆಗದಂತೆ ಫರ್ಟಿಲೈಸರ್ಸ್ ಗಳಿಗೆ ಅವುಗಳ ಪ್ರೈಸ್ ಅಲ್ಲಿ ಯಾವುದೇ ಹೈಕ್ ಇಲ್ಲದೆ ಇರುವಂತೆ ನೋಡ್ಕೊಳ್ತಾ ಇದೆ. ತನ್ನ ಒಂದು ಸಬ್ಸಿಡಿಯನ್ನ ಏನ್ ನೀಡ್ತಿದೆ ಅದನ್ನ ಹೆಚ್ಚು ಮಾಡಿದೆ. ಈ ಮೂವ್ ಅನ್ನುವಂಥದ್ದು ಫರ್ಟಿಲೈಸರ್ಸ್ ಗಳ ಪ್ರೈಸಸ್ ಗಳ ವಿಚಾರದಲ್ಲಿ ಒಂದು ರಿವ್ಯೂ ಮೀಟಿಂಗ್ ಅನ್ನ ಕಾಲ್ ಮಾಡಿದ ನಂತರದಲ್ಲಿ PM ಅವರು ತಗೊಂಡಿರ್ತಕ್ಕಂಥ ಒಂದು ನಿರ್ಧಾರ ಆಗಿರ್ತಕ್ಕಂಥದ್ದು. ಈಗ ಸಬ್ಸಿಡಿ ಅನ್ನುವಂಥದ್ದು ಒಂದು ಬ್ಯಾಗಿಗೆ 500 ರೂಪಾಯಿ ಇದ್ದಿದ್ದಂಥದ್ದನ್ನ ಈಗ 1200 ರೂಪಾಯಿಯನ್ನ ಮಾಡೋದ್ರ ಮುಖಾಂತರವಾಗಿ ಡಿಎಪಿಗೆ ಈ ಹಿಂದೆ ಫಾರ್ಮರ್ಸ್ ಏನ್ ನೀಡ್ತಿದ್ರು ಅಷ್ಟು ಬೆಲೆಯನ್ನ ನೀಡುವಂತೆ ಮಾಡಿದೆ. ಇದರಿಂದಾಗಿ ಭಾರತದ ಆನ್ಯುಯಲ್ ಫರ್ಟಿಲೈಸರ್ ಸಬ್ಸಿಡಿ ಬಿಲ್ ಅನ್ನುವಂಥದ್ದು 80,000 ಕೋಟಿಯ ಬದಲಾಗಿ 94,775 ಕೋಟಿಯಷ್ಟು ಆಗುತ್ತೆ ಅನ್ನುವಂಥದ್ದನ್ನ ಖಾರಿಫ್ ಸೀಸನ್ಗೆ ಅಷ್ಟು ಹೆಚ್ಚಿಗೆ ಆಗುತ್ತೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಈ ಡಿಎಪಿ ಸಬ್ಸಿಡಿಯ ಮೇಲೆ ಈಗಿರುವಂತ ಪ್ರೈಸಸ್ ಗಳಿಗೆ ಏನ್ ಹೈಕ್ ಆಗಿತ್ತು ಆ ಹೈಕ್ ನಿಂದ ಫಾರ್ಮರ್ಸ್ ಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಸೆಂಟರ್ನವರು ಸಬ್ಸಿಡಿಯನ್ನ ರೈಸ್ ಮಾಡಿದ್ದಾರೆ. ಈ ಮೂಲಕ ಫಾರ್ಮರ್ಸ್ ಗಳಿಗೆ ಈ ಡಿಎಪಿ ಫರ್ಟಿಲೈಸರ್ ಅನ್ನ ಕೊಂಡ್ಕೊಳ್ಳೋದ್ರಲ್ಲಿ ಯಾವುದೇ ತೊಂದರೆ ಆಗದಂತೆ ನೋಡ್ಕೊಳ್ಬೇಕಾಗಿರುವಂತದ್ದು ಸೆಂಟರ್ ಮಾಡ್ತಿರ್ತಕ್ಕಂಥ ಒಂದು ಮೂವ್ ಆಗಿದೆ. ಕೇಂದ್ರ ಸರ್ಕಾರದ ಈ ಒಂದು ನಡೆಯಿಂದಾಗಿ ಒಂದು ವರ್ಷದ ಆನ್ಯುಯಲ್ ಫರ್ಟಿಲೈಸರ್ ಸಬ್ಸಿಡಿ ಬಿಲ್ ಅನ್ನುವಂಥದ್ದು ಭಾರತಕ್ಕೆ 80,000 ಕೋಟಿ ರೂಪಾಯಿ ಆಗ್ತಿದ್ರೆ ಈಗ ಖಾರಿಫ್ ಸೀಸನ್ 1ರಲ್ಲೇ 14,775 ಕೋಟಿಯಷ್ಟು ಸಬ್ಸಿಡಿ ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಮೇಲೆ ಇನ್ನಷ್ಟು ಹೊರೆಯಾಗಲಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ತಿಳಿಸ್ತಾ ಇದೆ. ಮುಂದಿನ ಆರ್ಟಿಕಲ್ ನಲ್ಲಿ NHRC ಫ್ಲಾಗ್ಸ್ ಲ್ಯಾಕ್ ಆಫ್ ಕವರ್ ಫಾರ್ ಡಾಕ್ಟರ್ಸ್ ಆನ್ ಕಾಂಟ್ರಾಕ್ಟ್ ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಆರ್ಟಿಕಲ್ ನ ಅಡಿಯಲ್ಲಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅವರು ಹೆಲ್ತ್ ಮಿನಿಸ್ಟ್ರಿ ಹಾಗೂ ಡೆಲ್ಲಿಯ ಗವರ್ಮೆಂಟ್ ನವರಿಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ. ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಗೂ ಹಾಗೂ ಡೆಲ್ಲಿಯ ಗವರ್ಮೆಂಟ್ಗೂ ಅಡಿಕ್ವೇಟ್ ಮೆಡಿಕಲ್ ಕೇರ್ ಅನ್ನ, ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಅನ್ನ ಕಾಂಟ್ರಾಕ್ಚುಯಲ್ ಮೆಡಿಕಲ್ ಮತ್ತು ಪ್ಯಾರಾಮೆಡಿಕಲ್ ಸ್ಟಾಫ್ಗೂ ಕೂಡ ನೀಡಬೇಕಾಗತ್ತೆ. ಯಾಕೆಂದ್ರೆ ಅವರೆಲ್ಲರೂ ಕೂಡ COVID-19 ಕೇರ್ ನಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಇದರಿಂದಾಗಿಯೇ ಅವರು ಕೂಡ ಇನ್ಫೆಕ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ಅವರಿಗೂ ಕೂಡ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಆಗಿರ್ಬೋದು, ಅಡಿಕ್ವೇಟ್ ಮೆಡಿಕಲ್ ಕೇರ್ ಅನ್ನುವಂಥದ್ದು ದೊರಕುವಂತಾಗಬೇಕು. ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ವರ್ಕ್ ಮಾಡ್ತಿರ್ತಕ್ಕಂಥ ಸ್ಟಾಫ್ಗೂ ಕೂಡ ಇವೆಲ್ಲವೂ ದೊರಕುವಂತ ಆಗಬೇಕು ಅನ್ನುವಂಥದ್ದನ್ನ NHRC ಈಗ ಡೆಲ್ಲಿಯ ಸರ್ಕಾರಕ್ಕಾಗಿರ್ಬೋದು, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿಗಾಗಿರ್ಬೋದು ಕೇಳಿರ್ತಕ್ಕಂಥದ್ದು. ಈ ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ NHRC ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. NHRC ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನುವಂಥದ್ದು ಒಂದು ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಬಾಡಿ ಆಗಿದೆ. ಇದು ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಬಾಡಿ, ಇದು ನಾವು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಸ್ಟ್ಯಾಟ್ಯುಟರಿ ಅಂತಾಗ ಯಾವುದೇ ಒಂದು ಲಾನ ಮುಖಾಂತರವಾಗಿ ಸ್ಟಾರ್ಟ್ ಆಗುವಂತ ಸಂಸ್ಥೆಗೆ ಸ್ಟ್ಯಾಟ್ಯುಟರಿ ಬಾಡಿ ಅಂತ ಹೇಳಿ ಗುರುತಿಸುವಂತದ್ದು. ಇಂಡಿಪೆಂಡೆಂಟ್ ಕೂಡ ಈ ಒಂದು ಸಂಸ್ಥೆ ಇರುವಂತದ್ದು. ಇಂಡಿಪೆಂಡೆಂಟ್ ಸ್ಟ್ಯಾಟ್ಯುಟರಿ ಬಾಡಿ 1993ರ ಅಕ್ಟೋಬರ್ 12ರಂದು ಪ್ರಾರಂಭವಾದಂತ ಒಂದು ಬಾಡಿ ಆಗಿದೆ. ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಆಕ್ಟ್ 1993 ಅಂತ ಹೇಳಿ ಈ ಆಕ್ಟ್ ನ ಪ್ರಾವಿಷನ್ಸ್ ಅಡಿಯಲ್ಲಿ ಇದನ್ನ ಎಸ್ಟಾಬ್ಲಿಷ್ ಮಾಡಲಾಗಿದೆ. 2006ರಲ್ಲಿ ಈ ಒಂದು ಆಕ್ಟ್ ಗೆ ತಿದ್ದುಪಡಿ ಕೂಡ ಆಗಿರ್ತಕ್ಕಂಥದ್ದು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಏನಿದೆ, ಈ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಆಕ್ಟ್ ಅನ್ನುವಂಥದ್ದು ಯಾವಾಗ ತಿದ್ದುಪಡಿ ಆಯ್ತು ಅನ್ನುವಂಥದ್ದು ಕೂಡ ನಮ್ಗೆ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. 93ರಲ್ಲಿ ಬಂದಿರತಕ್ಕಂಥ ಆಕ್ಟ್ 2006ರಲ್ಲಿ ಅಮೆಂಡ್ ಆಗಿರ್ತಕ್ಕಂಥದ್ದು. ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಅನ್ನ ವಾಚ್ ಡಾಗ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಕರಿತೇವೆ ನಮ್ಮ ಇಂಡಿಯಾದ ಅಡಿಯಲ್ಲಿ. ರೈಟ್ಸ್ ರಿಲೇಟೆಡ್ ಟು ಲೈಫ್ ಆಗಿರ್ಬೋದು, ಲಿಬರ್ಟಿ, ಇಕ್ವಾಲಿಟಿ, ಡಿಗ್ನಿಟಿ ಆಫ್ ದಿ ಇಂಡಿವಿಜುವಲ್ಸ್ ಏನು ಭಾರತದ ಸಂವಿಧಾನದಲ್ಲಿ ಗ್ಯಾರಂಟೀಡ್ ಮಾಡಲಾಗಿದೆ, ಇವೆಲ್ಲವನ್ನ ಎತ್ತಿ ಹಿಡಿಯುವಂತ ಕಾರ್ಯವನ್ನ ಈ ಒಂದು NHRC ಮಾಡುವಂತದ್ದು. ಹ್ಯೂಮನ್ ರೈಟ್ಸ್ ಇನ ಪ್ರಮೋಷನ್ ಮತ್ತು ಪ್ರೊಟೆಕ್ಷನ್ಗೆ ಅಂತ ಹೇಳಿ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಅಂತ ಹೇಳಿ ಏನು ಮೊದಲಿಗೆ ಎಸ್ಟಾಬ್ಲಿಷ್ ಆಗಿತ್ತು 1991ರಲ್ಲಿ, ಅದರ ಒಂದು ಲೈನ್ಸ್ ನ ಆಧಾರಿತವಾಗಿ ಈ ಭಾರತದ ಅಡಿಯಲ್ಲಿ NHRC ಯನ್ನ ಎಸ್ಟಾಬ್ಲಿಷ್ ಮಾಡಿದಂಥದ್ದು. ಜನರಲ್ ಅಸೆಂಬ್ಲಿ ಆಫ್ ಯುನೈಟೆಡ್ ನೇಷನ್ ಎಂಡೋರ್ಸ್ ಮಾಡುವಂತ ಈ ಪ್ಯಾರಿಸ್ ಪ್ರಿನ್ಸಿಪಲ್ಸ್ ಏನಿದೆ ಇವುಗಳ ಕನ್ಫರ್ಮಿಟಿಯಲ್ಲಿ ಭಾರತದಲ್ಲಿ NHRC ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಯಿತು. ಹ್ಯೂಮನ್ ರೈಟ್ಸ್ ಅಂದ್ರೆ ಏನು ಅಂತ ಅಂದಾಗ ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಅನ್ನ ಈ ರೀತಿ ಡಿಫೈನ್ ಮಾಡುತ್ತೆ.
ಮಾಡುತ್ತೆ. ದೀಸ್ ರೈಟ್ಸ್ ಆರ್ ದಿ ರೈಟ್ಸ್ ಇನ್ಹೆರೆಂಟ್ ಟು ಆಲ್ ಹ್ಯೂಮನ್ ಬೀಯಿಂಗ್ಸ್ ರಿಗಾರ್ಡ್ಲೆಸ್ ಆಫ್ ರೇಸ್, ಸೆಕ್ಸ್, ನ್ಯಾಷನಾಲಿಟಿ, ಎಥ್ನಿಸಿಟಿ, ಲ್ಯಾಂಗ್ವೇಜ್, ರಿಲಿಜಿಯನ್ ಆರ್ ಎನಿ ಅದರ್ ಸ್ಟೇಟಸ್ ಅಂತ ಹೇಳಿ. ಯಾತಕ್ಕೆ ಇದರ ಡೆಫಿನೇಷನ್ ಅನ್ನ ನಾವು ಡಿಸ್ಕಸ್ ಮಾಡ್ತಿದೀವಿ ಅಂದಾಗ ಹ್ಯೂಮನ್ ರೈಟ್ಸ್ ಆಗಿರ್ಬೋದು, ನ್ಯಾಚುರಲ್ ರೈಟ್ಸ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಆಗಿರ್ಬೋದು, ಫಂಡಮೆಂಟಲ್ ರೈಟ್ಸ್ ಆಗಿರ್ಬೋದು, ಇವೆಲ್ಲವುಗಳ ವ್ಯತ್ಯಾಸ ಸ್ಪಷ್ಟವಾಗಿ ತಿಳಿದಿರಬೇಕು. ಒಮ್ಮೆ ಇದಕ್ಕೆ ಈ ರೈಟ್ಸ್ ನ ಕುರಿತಂತೆ ಒಂದು ಪ್ರಿಲಿಮ್ಸ್ ಪ್ರಶ್ನೆಯನ್ನು ಕೂಡ ನೋಡಿದ್ದೇವೆ ನಾವು. ಇವುಗಳ ಸ್ಪಷ್ಟತೆ ಇಲ್ಲ ಅಂತಂದ್ರೆ ಮೇನ್ಸ್ ಉತ್ತರಗಳನ್ನ ಬರೆಯುವಾಗ ಕೂಡ ನಮಗೆ ಕ್ಲಾರಿಟಿ ಇರೋದಿಲ್ಲ. ಈ ಕಾರಣಕ್ಕೆ ಯುನೈಟೆಡ್ ನೇಷನ್ ಯಾವ ರೀತಿಯಾಗಿ ಇದನ್ನು ಡಿಫೈನ್ ಮಾಡುತ್ತೆ ಅಂದಾಗ ಯಾವುದೇ ರೇಸ್ ಅಥವಾ ಸೆಕ್ಸ್ ಅಥವಾ ನ್ಯಾಷನಾಲಿಟಿ, ಎಥ್ನಿಸಿಟಿ, ಲ್ಯಾಂಗ್ವೇಜ್ ಇವ್ಯಾವುದರ ರಿಲಿಜಿಯನ್ ಅಥವಾ ಇನ್ಯಾವುದೇ ಸ್ಟೇಟಸ್ ನ ಆಧಾರದ ಮೇಲೆ ಎಲ್ಲ ಹ್ಯೂಮನ್ ಬೀಯಿಂಗ್ಸ್ ಗಳಿಗೂ ಕೂಡ ಇನ್ಹೆರೆಂಟ್ ಆಗಿ ಇರುವಂತಹ ರೈಟ್ಸ್ ಗಳನ್ನ ಯುಎನ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಡಿಫೈನ್ ಮಾಡುತ್ತೆ. ಈ ಹ್ಯೂಮನ್ ರೈಟ್ಸ್ ಅನ್ನುವಂಥದ್ದು ರೈಟ್ ಟು ಲೈಫ್ ಆಗಿರ್ಬೋದು, ಲಿಬರ್ಟಿ, ಫ್ರೀಡಮ್ ಫ್ರಮ್ ಸ್ಲೇವರಿ ಅಂಡ್ ಟಾರ್ಚರ್ ಅನ್ನುವಂಥದ್ದು, ಫ್ರೀಡಮ್ ಆಫ್ ಒಪಿನಿಯನ್ ಅಂಡ್ ಎಕ್ಸ್ಪ್ರೆಷನ್, ರೈಟ್ ಟು ವರ್ಕ್ ಅಂಡ್ ಎಜುಕೇಶನ್ ಹಾಗೂ ಮುಂತಾದ ಒಂದು ರೈಟ್ಸ್ ಗಳನ್ನ ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಗುರುತಿಸುತ್ತೆ. ಈ ರೈಟ್ಸ್ ಗಳು ಎಲ್ಲರಿಗೂ ಕೂಡ ಎಂಟೈಟಲ್ ಆಗಿರುವಂತದ್ದು, ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ಲರಿಗೂ ಇರುವಂತಹ ರೈಟ್ಸ್ ಗಳನ್ನ ನಾವು ಹ್ಯೂಮನ್ ರೈಟ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. 2006 ಮಾರ್ಚ್ 15 ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನುವಂಥದ್ದು ಇಂಟರ್ ಗವರ್ಮೆಂಟಲ್ ಬಾಡಿ ಆಗಿ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯ ರೆಸಲ್ಯೂಷನ್ ಅಡಿಯಲ್ಲಿ ಪ್ರಾರಂಭ ಆಗುತ್ತೆ. ನಂತರದಲ್ಲಿ ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಈ ಒಂದು ಸಂಸ್ಥೆ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಅನ್ನ ರೀಪ್ಲೇಸ್ ಮಾಡುತ್ತೆ. ಯುನೈಟೆಡ್ ನೇಷನ್ ಹ್ಯೂಮನ್ ರೈಟ್ಸ್ ಸಂಸ್ಥೆಯು ಸ್ಟ್ರೆಂಥನ್ ಮಾಡೋದಕ್ಕೆ, ಪ್ರಮೋಷನ್ ಅಂಡ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್ ಅನ್ನ ಸ್ಟ್ರೆಂಥನ್ ಮಾಡೋದಕ್ಕೆ ರೆಸ್ಪಾನ್ಸಿಬಲ್ ಆಗಿರುವಂತ ಒಂದು ಸಂಸ್ಥೆ ಆಗಿದೆ ಜಗತ್ತಿನಾದ್ಯಂತ. ಮತ್ತು ಯಾವುದೇ ಥೀಮ್ಯಾಟಿಕ್ ಹ್ಯೂಮನ್ ರೈಟ್ಸ್ ಇಶ್ಯೂಸ್ ಆಗಿರ್ಬೋದು, ಸಿಚುಯೇಷನ್ಸ್ ಆಗಿರ್ಬೋದು, ಅವುಗಳಿಗೆ ಥ್ರೂಔಟ್ ದ ಇಯರ್ ಅಟೆನ್ಷನ್ ಅನ್ನ ಸೀಕ್ ಮಾಡುವಂತದ್ದು, ಅವುಗಳ ಕುರಿತಂತೆ ಡಿಸ್ಕಷನ್ ಮಾಡುವಂತ ಎಲ್ಲ ಎಬಿಲಿಟಿಯನ್ನ ಇದು ಹೊಂದಿರತಕ್ಕಂಥದ್ದು. ಈ ಯುಎನ್ ಆಫೀಸ್ ಅನ್ನುವಂಥದ್ದು ಜೆನೆವಾದಲ್ಲಿ ಮೀಟ್ ಆಗುತ್ತೆ ಪ್ರತಿ ವರ್ಷವೂ ಕೂಡ. ಕೌನ್ಸಿಲ್ ನಲ್ಲಿ 47 ಯುನೈಟೆಡ್ ನೇಷನ್ ಮೆಂಬರ್ ಸ್ಟೇಟ್ಸಿನ ಸ್ಟಾಫ್ಸ್ ಗಳನ್ನ ನಾವು ಕಾಣಬಹುದು. ಇವರನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅನ್ನುವಂಥದ್ದು ಎಲೆಕ್ಟ್ ಮಾಡುತ್ತೆ. ಇದಿಷ್ಟು ಮಾಹಿತಿ ನಮಗೆ ತಿಳಿದಿರಬೇಕಾಗತ್ತೆ. ಇದಿಷ್ಟು ಯುನೈಟೆಡ್ ನೇಷನ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ನ ಬಗ್ಗೆ ಮಾಹಿತಿ ಆಗಿದ್ರೆ, ಭಾರತದ ಹ್ಯೂಮನ್ ರೈಟ್ಸ್ ಕಮಿಷನ್ ವಿಚಾರಕ್ಕೆ ಬಂದಾಗ ಅವುಗಳ ಫಂಕ್ಷನ್ಸ್ ಅಂಡ್ ಪವರ್ಸ್ ಗಳು ಕೂಡ ನಮಗೆ ಸ್ಪಷ್ಟವಾಗಿ ತಿಳಿದಿರಬೇಕಾಗತ್ತೆ. ಇದರ ಸ್ಟ್ರಕ್ಚರ್ ಅನ್ನ ನೋಡಿದಾಗ ಒಬ್ಬರು ಚೇರ್ಮನ್ ಮತ್ತು 7 ಮಂದಿ ಸದಸ್ಯರನ್ನ ಇದು ಹೊಂದಿರುತ್ತೆ. 7 ಮಂದಿಯ ಪೈಕಿ 3 ಎಕ್ಸ್ ಅಫಿಷಿಯೋ ಮೆಂಬರ್ಸ್ ಗಳು ಕೂಡ ಇದರಲ್ಲಿ ಇರುವಂತದ್ದು. ಇನ್ನ NHRCಯ ಚೇರ್ಮನ್ ಅನ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ನಲ್ಲಿ ರಾಜಸ್ಥಾನ್ ಗವರ್ಮೆಂಟ್ ಡಿಕ್ಲೇರ್ಸ್ ಮ್ಯೂಕರ್ ಮೈಕೋಸಿಸ್ ಆನ್ ಎಪಿಡೆಮಿಕ್ ಅನ್ನುವಂಥದ್ದು. ಈ ಮ್ಯೂಕರ್ ಮೈಕೋಸಿಸ್ ನ ಬಗ್ಗೆ ಇತ್ತೀಚಿನ ದಿನಗಳಲ್ಲಿನ ಆರ್ಟಿಕಲ್ಸ್ ಗಳಲ್ಲಾಗಿರ್ಬೋದು, ಸುದ್ದಿಯಲ್ಲಾಗಿರ್ಬೋದು ನಾವು ಓದ್ತಾನೆ ಇರ್ತೇವೆ. ಮ್ಯೂಕರ್ ಮೈಕೋಸಿಸ್ ಅನ್ನುವಂಥದ್ದು ಒಂದು ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ಅಂತ ಗುರುತಿಸ್ಕೊಳ್ತಾ ಇರ್ತಕ್ಕಂಥ ಇನ್ಫೆಕ್ಷನ್ ಆಗಿದೆ. ರಾಜಸ್ಥಾನ ರಾಜ್ಯದಲ್ಲಿ ಒಂದೇ ರಾಜ್ಯದಲ್ಲಿ 100ಕ್ಕೂ ಹೆಚ್ಚು ಈ ಬ್ಲಾಕ್ ಫಂಗಸ್ ಪೇಷಂಟ್ಸ್ ಗಳನ್ನ ರಾಜಸ್ಥಾನ ಸದ್ಯಕ್ಕೆ ನೋಡ್ತಾ ಇರ್ತಕ್ಕಂಥದ್ದು. ರಾಜಸ್ಥಾನ ಸರ್ಕಾರವು ಸದ್ಯಕ್ಕೆ ಈ ಮ್ಯೂಕರ್ ಮೈಕೋಸಿಸ್ ಅನ್ನ ಎಪಿಡೆಮಿಕ್ ಅಂತ ಹೇಳಿ ಘೋಷಣೆ ಮಾಡಿದೆ. ಇದರ ಜೊತೆಗೆ ಇದನ್ನ ಒಂದು ನೋಟಿಫೈಡ್ ಡಿಸೀಸ್ ಅಂತ ಕೂಡ ಡಿಕ್ಲೇರ್ ಮಾಡಿರ್ತಕ್ಕಂಥದ್ದು. ಇದರಿಂದ ಈ ಒಂದು ಕಾಯಿಲೆಗೆ ಪ್ರೈಮರಿಲಿ ಯಾರು ತುತ್ತಾಗ್ತಿದ್ದಾರೆ ಅಂತ ಅಂದಾಗ COVID-19 ಇಂದ ರಿಕವರ್ ಆಗ್ತಿರ್ತಕ್ಕಂಥ ಪೇಷಂಟ್ಸ್ ಗಳು ಈ ಬ್ಲಾಕ್ ಫಂಗಸ್ ಗೆ ಪ್ರೈಮರಿಲಿ ತುತ್ತಾಗ್ತಾ ಇರ್ತಕ್ಕಂಥವರಾಗಿದ್ದಾರೆ. ಮತ್ತೆ ಈ ಕೇಸಸ್ ಗಳು ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಎಪಿಡೆಮಿಕ್ ಮತ್ತು ನೋಟಿಫೈಬಲ್ ಡಿಸೀಸ್ ಅಂತ ಹೇಳಿ ಈಗ ರಾಜಸ್ಥಾನ್ ತಿಳಿಸಿರ್ತಕ್ಕಂಥದ್ದು. ಮ್ಯೂಕರ್ ಮೈಕೋಸಿಸ್ ಅನ್ನುವಂಥದ್ದು COVID-19 ಪೇಷಂಟ್ಸ್ ಗಳಲ್ಲಿ ಒಂದು ಸೈಡ್ ಎಫೆಕ್ಟ್ ನ ರೂಪದಲ್ಲಿ ಬಂದಿದೆ ಅಂತ ಹೇಳಿ ಸದ್ಯಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಆಕ್ಸಿಜನ್ ಸಪೋರ್ಟಿನಲ್ಲಿ ಯಾವೆಲ್ಲ ಪೇಷಂಟ್ಸ್ ಗಳಿದ್ರು, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಸಿಲಿಂಡರ್ಸ್ ಗಳನ್ನ ಅವ್ರೇನ್ ಬಳಕೆ ಮಾಡ್ಕೊಂಡಿದ್ರು ಅಥವಾ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನ, ಇದರ ಒಂದು ಸೈಡ್ ಎಫೆಕ್ಟ್ ಆಗಿ ಇದು ಬಂದಿರಬಹುದು ಈ ಒಂದು ಕಾಯಿಲೆ ಅಂತ ಹೇಳಿ ಸದ್ಯಕ್ಕೆ ಗುರುತಿಸ್ತಾ ಇರ್ತಕ್ಕಂಥದ್ದು. ಸ್ಟೇಟ್ ಗವರ್ಮೆಂಟ್ ಕೂಡ ಸರಿಯಾದ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ಸ್ ಗಳನ್ನ ನೀಡಿದೆ. ಸರಿಯಾದ ರೀತಿಯಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನ ಪ್ರೊಕ್ಯೂರ್ ಮಾಡುವಂತದ್ದು, ಗುಡ್ ಕ್ವಾಲಿಟಿ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಗಳನ್ನ ಪೇಷಂಟ್ಸ್ ಗಳಿಗೆ ನೀಡಬೇಕು. ಸ್ಟ್ರಿಕ್ಟ್ ಕಂಪ್ಲೈನ್ಸ್ ವಿತ್ ಸೇಫ್ಟಿ ಮೆಜರ್ಸ್ ಗಳು ಇರಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ರಾಜಸ್ಥಾನ್ ಸರ್ಕಾರ ಅಲ್ಲಿನ ಹೆಲ್ತ್ ಅಫಿಷಿಯಲ್ಸ್ ಗಳಿಗೆ ತಿಳಿಸಿರ್ತಕ್ಕಂಥದ್ದು. ಮ್ಯೂಕರ್ ಮೈಕೋಸಿಸ್ ಈ ಒಂದು ಕಾಯಿಲೆ ಬಗ್ಗೆ ನಾವು ಡಿಸ್ಕಸ್ ಮಾಡೋದಾದ್ರೆ ಇದನ್ನ ಬ್ಲಾಕ್ ಫಂಗಸ್ ಇನ್ಫೆಕ್ಷನ್ ಅಂತ ಕೂಡ ಕರಿತೇವೆ. ಇದು ಕಂಟ್ಯಾಜಿಯಸ್ ಡಿಸೀಸ್ ಅಲ್ಲ, ಇದು ಒಬ್ಬರಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತ ಡಿಸೀಸ್ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡಬಹುದಾಗುತ್ತೆ. ಇನ್ನ ಮ್ಯೂಕರ್ ಮೈಕೋಸಿಸ್ ಅನ್ನುವಂಥದ್ದು ಒಂದು ಫಂಗಲ್ ಇನ್ಫೆಕ್ಷನ್ ಆಗಿದೆ. ಮೈನ್ಲಿ ಯಾವುದೇ ಪೀಪಲ್ ಬೇರೆ ಕಾಯಿಲೆಗಳಿಗೆ, ಅದರ್ ಹೆಲ್ತ್ ಪ್ರಾಬ್ಲಮ್ಸ್ ಗಳಿಗೆ ಮೆಡಿಕೇಶನ್ ಅಲ್ಲಿ ಇರ್ತಕ್ಕಂಥವರಿಗೆ ಇದು ಅಫೆಕ್ಟ್ ಆಗುವಂತದ್ದು. ಇದರಿಂದಾಗಿ ನಾವು ಯಾವುದೇ ಎನ್ವಿರಾನ್ಮೆಂಟಲ್ ಪ್ಯಾಥೋಜನ್ಸ್ ಗಳಿಗೆ ಫೈಟ್ ಮಾಡುವಂತ ಇಮ್ಯುನಿಟಿಯನ್ನ ಕಳ್ಕೊಳ್ತೇವೆ. ಇದರ ಸಿಂಪ್ಟಮ್ಸ್ ಏನು ಅಂತ ಅಂದಾಗ ಕಣ್ಣಿನ ಸುತ್ತಲಿನ ಭಾಗದಲ್ಲಿ ಪೇನ್ ಬರುವಂತದ್ದಾಗಿರ್ಬೋದು, ಅಥವಾ ಫೀವರ್ ಆಗಿರ್ಬೋದು, ಹೆಡ್ಏಕ್ ಆಗಿರ್ಬೋದು, ಕಾಫಿಂಗ್ ಆಗಿರ್ಬೋದು, ಅಕ್ಯೂಟ್ ಬ್ರೀತಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಮತ್ತೆ ವಾಮಿಟಿಂಗ್ ಬ್ಲಡ್ ಆಗಿರ್ಬೋದು, ಇವೆಲ್ಲವೂ ಇದರ ಸಿಂಪ್ಟಮ್ಸ್ ಗಳಾಗಿರ್ತಕ್ಕಂಥದ್ದನ್ನ ಕಾಣಬಹುದಾಗತ್ತೆ. ಮತ್ತು ಇದನ್ನ ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ನಮ್ಮ ಕರ್ನಾಟಕದ ಈ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ವೆಬ್ಸೈಟ್ ನ ಅಡಿಯಲ್ಲಿ ಇದನ್ನ ನಾವು ನೋಡಬಹುದಾಗತ್ತೆ. ಇದರ ಬಗೆಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳುವಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಹಾಗೂ ವೈಯಕ್ತಿಕ ದೃಷ್ಟಿಯಿಂದಲೂ ಕೂಡ ಒಳಿತಾಗುತ್ತೆ.
ಮುಂದಿನ ಆರ್ಟಿಕಲ್ನಲ್ಲಿ ಬಿಡನ್ ಸೀಕ್ಸ್ ಸಿಗ್ನಿಫಿಕೆಂಟ್ ಡಿಎಸ್ಕಲೇಷನ್ ಅನ್ನುವಂಥದ್ದನ್ನು ನೋಡೋಣ. ಇಸ್ರೇಲಿನ ಮಿಲಿಟರಿಗೂ ಹಾಗೂ ಗಾಜಾದಲ್ಲಿ ಇರುವಂತಹ ಹಮಾಸ್ ಅನ್ನುವಂತ ಒಂದು ಇಸ್ಲಾಮಿಕ್ ಮಿಲಿಟರಿ ರೆಬೆಲ್ ಗ್ರೂಪ್ ಏನಿದೆ, ಇವೆರಡರ ನಡುವೆ ವೈಲೆನ್ಸ್ ಬ್ರೋಕ್ಔಟ್ ಆಗಿರೋದ್ರಿಂದ ಇದರಿಂದಾಗಿ ಸಾಕಷ್ಟು ಪ್ಯಾಲೆಸ್ಟೀನಿಯನ್ ಸಿವಿಲಿಯನ್ಸ್ಗಳು ಸಾವಿಗೀಡಾಗ್ತಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಹಮಾಸ್ ಮತ್ತು ಇಸ್ರೇಲಿನ ಮಿಲಿಟರಿ ನಡುವೆ ಶಾಂತಿಯನ್ನ ತಂದೊಡೋದಕ್ಕೆ, ಅಲ್ಲಿ ಸೀಸ್ ಫೈರ್ ಅನ್ನ ಮಾಡೋದಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದೆ UN ಆಗಿರ್ಬೋದು, ಜಗತ್ತಿನ ಬೇರೆ ರಾಷ್ಟ್ರಗಳಾಗಿರ್ಬೋದು. ಇದರ ಬಗ್ಗೆ ಸ್ಪಷ್ಟವಾದಂತ ಒಂದು ಮಾಹಿತಿಯನ್ನ US ನೀಡಿಲ್ಲ ಅಂದ್ರೂ ಕೂಡ ಈ ರೀತಿ UN ನ ನಡೆ ಏನಿದೆ ಇದನ್ನ ವೆಲ್ಕಮ್ ಮಾಡ್ತೇವೆ ಅಂತ ಹೇಳಿ US ತಿಳಿಸಿತ್ತು. ಈಗ ಇಸ್ರೇಲಿನ ಪ್ರೈಮ್ ಮಿನಿಸ್ಟರ್ ಒಟ್ಟಿಗೆ ಮಾತನಾಡಿರ್ತಕ್ಕಂಥ ಜೋ ಬಿಡನ್ ಅವರು ಸಿಗ್ನಿಫಿಕೆಂಟ್ ಡಿಎಸ್ಕಲೇಷನ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ಪ್ಯಾಲೆಸ್ಟೀನಿಯನ್ ಮಿಲಿಟರಿ ಕನ್ಫ್ರಂಟ್ರೇಷನ್ ಏನು ನಡೀತಾ ಇದೆ ಪ್ಯಾಲೆಸ್ಟೀನಿಯನ್ಸ್ ನೊಟ್ಟಿಗೆ, ಅದನ್ನ ನೀವು ಆದಷ್ಟು ಶೀಘ್ರದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೀಸ್ ಫೈರ್ ಅನ್ನ ಸಪೋರ್ಟ್ ಮಾಡುವಂತೆ US ಪ್ರೆಸಿಡೆಂಟ್ ಸದ್ಯವಾಗಿ ಒಂದು ಅಫಿಷಿಯಲ್ ಸ್ಟೇಟ್ಮೆಂಟ್ ಅನ್ನ ನೀಡಿರ್ತಕ್ಕಂಥದ್ದು. ರಷ್ಯಾ ಕೂಡ ಫರ್ದರ್ ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಆಗದೇ ಇರುವಂತೆ ನೋಡ್ಕೊಳ್ಬೇಕು ಅಂತ ಹೇಳಿ ವಾರ್ನಿಂಗ್ ಅನ್ನ ಕೂಡ ನೀಡಿರ್ತಕ್ಕಂಥದ್ದು. ಆರ್ಟಿಕಲ್ ನ ಹಿನ್ನೆಲೆಯಲ್ಲಿ ಇಸ್ರೇಲ್ನ ಸುತ್ತ ಇರುವಂತ ವಾಟರ್ ಬಾಡೀಸ್ ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಪುಟಿನ್ ಝಿ ಹೇಲ್ ಟೈಸ್ ಅಟ್ ಲಾಂಚ್ ಆಫ್ ವರ್ಕ್ ಆನ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇನ್ ಚೈನಾ ಅನ್ನುವಂಥದ್ದು. ಇಲ್ಲಿ ರಷ್ಯಾದ ವ್ಲಾಡಿಮಿರ್ ಪುಟಿನ್ ಅವರು ತಮ್ಮ ಚೈನೀಸ್ ಕೌಂಟರ್ ಪಾರ್ಟ್ ಝಿ ಜಿನ್ಪಿಂಗ್ ಅವರೊಟ್ಟಿಗೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಗಳನ್ನ ಲಾಂಚ್ ಮಾಡೋದ್ರ ಬಗ್ಗೆ, ಆ ಲಾಂಚ್ ಆಫ್ ವರ್ಕ್ ಆಫ್ ನ್ಯೂಕ್ಲಿಯರ್ ಪ್ಲಾಂಟ್ಸ್ ನ ಬಗ್ಗೆ ಮಾತುಕತೆಯನ್ನ ಆಡಿರ್ತಕ್ಕಂಥದ್ದು ವಿಡಿಯೋ ಕಾನ್ಫರೆನ್ಸ್ ನ ಮುಖಾಂತರವಾಗಿ. ಭಾರತದ ಓಲ್ಡ್ ಗುಡ್ ಫ್ರೆಂಡ್ ಆಗಿರುವಂತ ರಷ್ಯಾ ಈಗ ಚೈನಾಕ್ಕೆ ಸಾಕಷ್ಟು ನಡೆಗಳಲ್ಲಿ ಹತ್ತಿರ ಆಗ್ತಿರ್ತಕ್ಕಂಥದ್ದನ್ನ ನಾವು ನೋಡ್ತಾನೆ ಇದ್ದೇವೆ. ಚೀನಾದೊಟ್ಟಿಗೆ ಈಗ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಗಳನ್ನ ಚೀನಾದಲ್ಲಿ ಲಾಂಚ್ ಮಾಡುವಂತ ವಿಚಾರದಲ್ಲಿ ರಷ್ಯಾ ಮತ್ತು ಚೀನಾದ ನಡುವೆ ಆಗಿರ್ತಕ್ಕಂಥ ಮಾತುಕತೆ ಈ ಆರ್ಟಿಕಲ್ ನಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರಿಂದ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಗಳ ವಿಚಾರದಲ್ಲಿ, ನ್ಯೂಕ್ಲಿಯರ್ ಎನರ್ಜಿಯ ವಿಚಾರದಲ್ಲೂ ಕೂಡ ಚೀನಾ ಮತ್ತು ರಷ್ಯಾ ಹತ್ತಿರ ಆಗ್ತಿರುವಂತದನ್ನ ನಾವಿಲ್ಲಿ ಕಾಣಬಹುದಾಗುತ್ತೆ. ಈ ಪವರ್ ಪ್ರಾಜೆಕ್ಟ್ಸ್ ಗಳ ಜುಡಾಬಾವ್ ಮತ್ತು ಟಿಯಾನ್ವಾನ್ ಪವರ್ ಪ್ರಾಜೆಕ್ಟ್ಸ್ ಗಳನ್ನ ಬಿಲ್ಡ್ ಮಾಡೋದಕ್ಕೆ ರಷ್ಯಾ ಕೂಡ ಹೆಲ್ಪ್ ಮಾಡ್ತಾ ಇರ್ತಕ್ಕಂಥದ್ದನ್ನ ಆರ್ಟಿಕಲ್ ತಿಳಿಸುತ್ತೆ. ಇದು ನಮ್ಗೆ ಏನ್ ತೋರಿಸುತ್ತೆ ಅಂತ ಅಂದ್ರೆ, ರಷ್ಯಾ ಮತ್ತು ಚೈನಾ ಇನ್ನಷ್ಟು ಹತ್ತಿರ ಆಗ್ತಾ ಇರ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ರಷ್ಯಾ ಚೈನಾದೊಟ್ಟಿಗೆ ಒಂದು ಒಡನಾಟವನ್ನು ಹೊಂದುತ್ತೋ ಅಷ್ಟು ಭಾರತದಿಂದ ಒಂದಷ್ಟು ಮಟ್ಟಿಗೆ ಹಿಂದೆ ಸರಿತಾ ಇರ್ತಕ್ಕಂಥದ್ದನ್ನ ಇತ್ತೀಚಿನ ವರ್ಷಗಳಲ್ಲಿ ಕಾಣ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಚೀನಾ ಮತ್ತು ರಷ್ಯಾದ ನಡುವಿನ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಯಾವ ರೀತಿ ಇದೆ, ಬೈಲ್ಯಾಟ್ರಲ್ ರಿಲೇಷನ್ಸ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೆರವಾಗುವಂತ ಒಂದು ಆರ್ಟಿಕಲ್ ಆಗುತ್ತೆ. ಇಂದಿನ ಒಂದು ಎಡಿಟೋರಿಯಲ್ ಅನ್ನ ಡಿಸ್ಕಸ್ ಮಾಡೋಣ. ಅ ಥಾ ಇನ್ ಇಂಡಿಯಾ ಪಾಕಿಸ್ತಾನ್ ಟ್ರೇಡ್ ರಿಲೇಷನ್ಸ್ ಅನ್ನುವಂಥದ್ದು. ಇದರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಟ್ರೇಡ್ ರಿಲೇಷನ್ಸ್ ನ ಕುರಿತಂತೆ ಲೇಟೆಸ್ಟ್ ಡೇಟಾ ಅನ್ನುವಂಥದ್ದು ದೊರಕಿರ್ತಕ್ಕಂಥದ್ದು. ಈ ಲೇಟೆಸ್ಟ್ ಡೇಟಾ ಅನ್ನುವಂಥದ್ದು ರಿವೈವಲ್ ಆಫ್ ಡೈಲಾಗ್, ಭಾರತ ಮತ್ತು ಪಾಕಿಸ್ತಾನ ನಡುವೆ ಟ್ರೇಡ್ ರಿಲೇಷನ್ಸ್ ನ ಕುರಿತಂತೆ ಇರುವಂತಹ ಸದ್ಯದ ಡೈಲಾಗ್ ಅನ್ನ ರಿವೈವಲ್ ಮಾಡೋದಕ್ಕೆ ಒಂದು ಸಮಯ ಬಂದಿದೆ, ಪುಷ್ ಮಾಡಬೇಕಾಗಿದೆ ಆ ಡೈಲಾಗ್ ಅನ್ನ ರಿವೈವಲ್ ಮಾಡೋದಕ್ಕೆ ಅಂತ ಹೇಳಿ ಒಂದು ಕಾರಣವನ್ನ ನೀಡ್ತಾ ಇದೆ ಈ ಡೇಟಾ. ಅದರ ಕುರಿತಂತೆ ಆರ್ಟಿಕಲ್ ಮಾತನಾಡ್ತಾ ಇದೆ. ಭಾರತದಿಂದ ಪಾಕಿಸ್ತಾನದ ಸರ್ಕಾರ ಅನ್ನುವಂಥದ್ದು ರೀಸೆಂಟ್ ಪ್ರಪೋಸಲ್ ಏನಿತ್ತು, ಎಕನಾಮಿಕ್ ಕೋಆರ್ಡಿನೇಷನ್ ಕಮಿಟಿಯವರ ಒಂದು ಪ್ರಪೋಸಲ್ ನ ಪ್ರಕಾರವಾಗಿ ಭಾರತದಿಂದ ಶುಗರ್, ಕಾಟನ್ ಮತ್ತು ಕಾಟನ್ ಯಾರ್ನ್ ಅನ್ನ ಪಾಕಿಸ್ತಾನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ರಪೋಸಲ್ ಅನ್ನುವಂಥದ್ದು ಪಾಕಿಸ್ತಾನಕ್ಕೆ ಹೋಗಿತ್ತು. ಆದ್ರೆ ಅದನ್ನ ಪಾಕಿಸ್ತಾನ ಸರ್ಕಾರ ರಿಜೆಕ್ಟ್ ಮಾಡಿತ್ತು. ಹಾಗಿದ್ದು ಕೂಡ ರಿಜೆಕ್ಷನ್ ಮಾಡಿದಂಥದ್ದು ಡಿಸಪಾಯಿಂಟಿಂಗ್ ಆಗಿದ್ರು ಕೂಡ ಸೇಮ್ ಟೈಮ್ ನಲ್ಲಿ ಪಾಸಿಬಿಲಿಟಿ ಆಫ್ ರಿಸಂಪ್ಷನ್ ಆಫ್ ಟ್ರೇಡ್ ರಿಲೇಷನ್ಸ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ನಡುವೆ ಕಾಣುವಂತ ಡೇಟಾ ನಮಗೆ ತೋರ್ಕಿರ್ತಕ್ಕಂಥದ್ದು. ಇಂಡಿಯಾ 2019 ಫೆಬ್ರವರಿಯಲ್ಲಿ ಪುಲ್ವಾಮಾದಲ್ಲಾದಂತ ಟೆರರ್ ಅಟ್ಯಾಕ್ ನ ನಂತರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಟ್ರೇಡ್ ರಿಸ್ಟ್ರಿಕ್ಟಿವ್ ಮೆಷರ್ಸ್ ಗಳನ್ನ ಸಾಕಷ್ಟು ಹೆಚ್ಚಿನ ಹಂತದಲ್ಲಿ ತಗೊಳ್ಳಾಯ್ತು, ಸಿವಿಯರ್ ಆಗಿ ತಗೊಂಡಂತದ್ದು. ಕಳೆದ ಕೆಲವು ಡಿಕೇಡ್ಸ್ ಗಳಲ್ಲೇ ಕಂಡಂತ ಒಂದು ಸಿವಿಯರ್ ಮೆಷರ್ಸ್ ಗಳಾಗಿತ್ತು. ಇಂಡಿಯಾ ತನ್ನ ಒಂದು ಮೋಸ್ಟ್ ಫೇವರ್ಡ್ ನೇಷನ್ ಅನ್ನ ಏನ್ ಪಾಕಿಸ್ತಾನಕ್ಕೆ ನೀಡಿತ್ತು ಅದನ್ನ ವಿತ್ಡ್ರೂ ಮಾಡಿದಂತದ್ದು, ಕಸ್ಟಮ್ಸ್ ಡ್ಯೂಟಿಯನ್ನ ಇಂಪೋರ್ಟ್ಸ್ ಗಳ ಮೇಲೆ 200% ಹೆಚ್ಚುಗೊಳಿಸಿದಂತದ್ದು, ಮತ್ತು ಯಾವಾಗ ಭಾರತ ಜಮ್ಮು ಕಾಶ್ಮೀರದ ಅಟಾನಮಿಯನ್ನ ರಿವೋಕ್ ಮಾಡ್ತು ಆಗ ಪಾಕಿಸ್ತಾನ ಬೈಲ್ಯಾಟ್ರಲ್ ಟ್ರೇಡ್ ಅನ್ನೇ ಸಸ್ಪೆಂಡ್ ಮಾಡಿದಂತದ್ದು. ಆದ್ರೆ ಈ ರೀತಿ ಟ್ರೇಡ್ ಸಸ್ಪೆಂಡ್ ಆದ್ರೂ ಕೂಡ ಎರಡು ರಾಷ್ಟ್ರಗಳ ನಡುವೆ ಟ್ರೇಡ್ ಅನ್ನುವಂಥದ್ದು ನಡೀತಾನೆ ಇರುತ್ತೆ ಅನ್ನೋದಕ್ಕೆ ಕೆಲವೊಂದು ಡೇಟಾ ಸಿಕ್ಕಿದೆ. ಮತ್ತು ಈ ರೀತಿ ಟ್ರೇಡ್ ಅನ್ನುವಂಥದ್ದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಹೆಚ್ಚುಗೊಳಿಸೋದಕ್ಕೆ ಇನ್ನಷ್ಟು ಹಾದಿ ನಮ್ಮ ಮುಂದಿದೆ. ಆ ರೀತಿಯ ಆಪರ್ಚುನಿಟಿಯನ್ನ ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಡೈಲಾಗ್ಸ್ ಗಳನ್ನ ಪುಷ್ ಮಾಡಿ ರಿವ್ಯೂ ಮಾಡೋದ್ರ ಮುಖಾಂತರವಾಗಿ ಇನ್ನಷ್ಟು ಟ್ರೇಡ್ ಆಪರ್ಚುನಿಟೀಸ್ ಗಳನ್ನ ಬೆಳೆಸ್ಕೊಳ್ಬಹುದು ಅನ್ನುವಂಥದ್ದು ಆರ್ಟಿಕಲ್ ನ ಒಂದು ಅಭಿಪ್ರಾಯ. 1965ರಲ್ಲಿ ಇಂಡಿಯಾ ಪಾಕಿಸ್ತಾನ್ ವಾರ ಆದ ನಂತರದಲ್ಲಿ 9 ವರ್ಷಗಳ ಕಾಲ ನಮ್ಮ ಮತ್ತು ಪಾಕಿಸ್ತಾನ ನಡುವಿನ ಟ್ರೇಡ್ ಅನ್ನುವಂಥದ್ದು ಹಿಟ್ಟಾಗಿತ್ತು. ಆದ್ರೂ ಕೂಡ ರಿಸಂಪ್ಷನ್ ಆಫ್ ಟ್ರೇಡ್ ಅನ್ನ 1974ರಲ್ಲಿ ಅದರ ಕುರಿತಂತೆ ಒಂದು ಪ್ರೋಟೋಕಾಲ್ ಬಂದ ನಂತರದಲ್ಲಿ ಮತ್ತೆ ಈ ಟ್ರೇಡ್ ಅನ್ನುವಂಥದ್ದು ಲಿಸ್ಟ್ ಆಫ್ ಐಟಮ್ಸ್ ಗಳನ್ನ ಇನ್ಕ್ಲೂಡ್ ಮಾಡಿ ಅದರ ಕುರಿತಂತೆ ಎರಡು ರಾಷ್ಟ್ರಗಳ ನಡುವೆ ಟ್ರೇಡ್ ಅನ್ನುವಂಥದ್ದು ಶುರುವಾಯಿತು. ಎಸೆನ್ಷಿಯಲ್ ಅಗ್ರಿಕಲ್ಚರ್ ಕಮೋಡಿಟೀಸ್ ನ ಕುರಿತಂತೆ ಟ್ರೇಡ್ ಅನ್ನುವಂಥದ್ದು ಶುರುವಾಯಿತು. ಇದರಿಂದಾಗಿ ಡೊಮೆಸ್ಟಿಕ್ ಪ್ರೈಸಸ್ ಗಳನ್ನ ಸ್ಟೆಬಿಲೈಸ್ ಮಾಡೋದ್ರ ಕುರಿತಂತೆ ಡಿಸ್ಕಷನ್ ಆಯಿತು.
ಸೀಸನಲ್ ಶಾರ್ಟೇಜಸ್ ಆಫ್ ಫುಡ್ ಸೆಕ್ಯೂರಿಟಿ ಅನ್ನುವಂಥದ್ದು ಹೋಮ್ ಕಂಟ್ರಿನಲ್ಲಿ ಆಗದೇ ಇರುವಂತೆ ಡಿಸ್ಕಷನ್ ಆಗಿದ್ದಂಥದ್ದು. ನಂತರದಲ್ಲಿ ಪಾಸಿಟಿವ್ ಲಿಸ್ಟ್ ಆಫ್ ಐಟಮ್ಸ್ ಅಂತ ಹೇಳಿ ಕೆಲವು ಲಿಸ್ಟ್ ಅನ್ನ ತಂದಿದ್ದು, ಆ ಲಿಸ್ಟ್ ಅನ್ನುವಂಥದ್ದು ಓವರ್ ದ ಇಯರ್ಸ್ ಎಕ್ಸ್ಪ್ಯಾಂಡ್ ಆಗ್ತಾ ಹೋಯ್ತು. ಈ ಲಿಸ್ಟ್ ದೊಡ್ಡದಾಗ್ತಾ ಹೋದಂತೆಲ್ಲ ಟ್ರೇಡ್ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟ್ರೇಡ್ ಹೆಚ್ಚಾಯಿತು. 2020-21ನೇ ಸಾಲಿನ ಏಪ್ರಿಲ್ ಫೆಬ್ರವರಿ ಸಂದರ್ಭದಲ್ಲಿ ನಾವು ನೋಡಿದಾಗ ರೆಕಾರ್ಡ್ ಬೈಲ್ಯಾಟ್ರಲ್ ಟ್ರೇಡ್ ಅನ್ನುವಂಥದ್ದು $280 ಮಿಲಿಯನ್ ಗಳಿಗೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಭಾರತದ ಎಕ್ಸ್ಪೋರ್ಟೇ $272 ಮಿಲಿಯನ್ ಇರುವಂಥದ್ದು, ಇಂಪೋರ್ಟ್ ಕೇವಲ $2 ಮಿಲಿಯನ್ ನಷ್ಟು ಇರುವಂಥದ್ದು. ನಿಯರ್ಲಿ 77% ನಷ್ಟು ಇಂಡಿಯಾದ ಎಕ್ಸ್ಪೋರ್ಟ್ ಅನ್ನುವಂಥದ್ದು ವ್ಯಾಕ್ಸಿನ್ಸ್, ಫಾರ್ಮಕ್ಯೂಟಿಕಲ್ಸ್ ಪ್ರಾಡಕ್ಟ್ಸ್ ಇವುಗಳನ್ನೇ ಒಳಗೊಂಡಿರ್ತಕ್ಕಂಥದ್ದು. ಇಂಟ್ರೆಸ್ಟಿಂಗ್ಲಿ ಡಿಸ್ಪೈಟ್ ದ ಟ್ರೇಡ್ ಬ್ಯಾನ್ ಇದ್ರೂ ಕೂಡ ಇಷ್ಟು ಹೆಚ್ಚಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಆಗಿದೆ ಪಾಕಿಸ್ತಾನಕ್ಕೆ. ಅದರಲ್ಲಿ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಐಟಮ್ಸ್ ಗಳನ್ನ ನಾವು ನೋಡಿದಾಗ ಭಾರತದಿಂದ ಪಾಕಿಸ್ತಾನಕ್ಕೆ ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಐಟಮ್ಸ್ ಗಳು ಯಾವುದು ಅಂದಾಗ ಆ ಪ್ರಾಡಕ್ಟ್ಸ್ ಗಳ HS6 ಡಿಜಿಟ್ ಲೆವೆಲ್ ಕ್ಲಾಸಿಫಿಕೇಶನ್ ನಲ್ಲಿ ಆ ಪ್ರಾಡಕ್ಟ್ಸ್ ಗಳು 357 ಪ್ರಾಡಕ್ಟ್ಸ್ ಗಳು ಎಕ್ಸ್ಪೋರ್ಟ್ ಆಗಿರ್ತಕ್ಕಂಥದ್ದು. ಆದ್ರೆ ಭಾರತಕ್ಕೆ ಇಂಪೋರ್ಟ್ ಆಗಿರ್ತಕ್ಕಂಥದ್ದು ಕೇವಲ 25 ಪ್ರಾಡಕ್ಟ್. ಅದರಲ್ಲೂ ಕೂಡ ಡೇಟ್ಸ್ 15% ಆಫ್ ದಿ ಪ್ರಾಡಕ್ಟ್ಸ್ ಇನ ವ್ಯಾಲ್ಯೂ ಅನ್ನ ಹೊಂದಿರತಕ್ಕಂಥದ್ದು. ಈ ರೀತಿ ಕಂಪ್ಲೀಟ್ ಬ್ಯಾನ್ ಅನ್ನ ಭಾರತ ಪಾಕಿಸ್ತಾನವು ಹಾಕಿದ್ರೂ ಕೂಡ ಇಷ್ಟು ಹೆಚ್ಚಿನ ಮಟ್ಟಿಗೆ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ ಅನ್ನುವಂಥದ್ದು ನಡೀತಾ ಇದೆ, ರಿಸ್ಟ್ರಿಕ್ಟಿವ್ ಟ್ರೇಡ್ ಕಂಡೀಷನ್ ಇದ್ರೂ ಕೂಡ. ಹಾಗಾಗಿ ಇಂಟರ್ ಡಿಪೆಂಡೆನ್ಸಿಸ್ ಅನ್ನುವಂಥದ್ದು ಎರಡು ರಾಷ್ಟ್ರಗಳ ಮಟ್ಟಿಗೆ ಎಷ್ಟಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಟ್ರೇಡ್ ಮೆಷರ್ಸ್ ಗಳಾಗಿರ್ಬೋದು, ಟ್ರೇಡ್ ಪಾಲಿಸಿ ಏನಾಗಿದೆ ಇದರ ಕುರಿತಂತೆ ಈಗಿರ್ತಕ್ಕಂಥ ಟಾಕ್ಸ್ ಗಳನ್ನ ನಾವು ಮತ್ತೊಮ್ಮೆ ರಿವ್ಯೂ ಮಾಡುವಂತ ಅವಶ್ಯಕತೆ ಇದೆ. ಈ ಮೂಲಕ ಎರಡು ರಾಷ್ಟ್ರಗಳು ಕೂಡ ಉಪಯೋಗವನ್ನ ಪಡ್ಕೊಳ್ಬಹುದು ಅನ್ನುವಂಥದ್ದು ಆರ್ಟಿಕಲ್ ನ ಒಂದು ಮುಖ್ಯವಾದಂತ ಒಲವಾಗಿರ್ತಕ್ಕಂಥದ್ದು. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾವು ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರಗಳನ್ನ ನೀಡಿ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.